ನಮಸ್ಕಾರ ಗೆಳೆಯರೇ. ಇವತ್ತು ನಾವು 27 ಏಪ್ರಿಲ್ 2025ರ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಗೆಟಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್. ಮೊದಲನೇ ಕರೆಂಟ್ ಅಫೇರ್, ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ 2025. ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ನೀಡಲಾಗಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದರೆ, ಈ ಪ್ರಶಸ್ತಿಯನ್ನು ಏಪ್ರಿಲ್ 24ರಂದು ಮುಂಬೈನಲ್ಲಿರುವ ದೀನಾನಾಥ್ ಮಂಗೇಶ್ಕರ್ ಸಭಾಭವನದಲ್ಲಿ ನೀಡಲಾಗಿದೆ. ಈ ಒಂದು ಪ್ರಶಸ್ತಿಯನ್ನು ನೀಡಿದವರು ಯಾರು? RSSನ ಒಬ್ಬ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರು. ಈ ಪ್ರಶಸ್ತಿಯನ್ನು ಯಾಕೆ ನೀಡಲಾಗುತ್ತದೆ? ಭಾರತದ ಅಭಿವೃದ್ಧಿಗೆ ನೀಡಿದ ಮಹತ್ವಪೂರ್ಣ ಕೊಡುಗೆಗಾಗಿ. ಹಾಗೂ ಈ ಪ್ರಶಸ್ತಿ 2022ರಲ್ಲಿ ಆರಂಭವಾಗಿತ್ತು. ಪ್ರಪ್ರಥಮವಾಗಿ ಯಾರಿಗೆ ನೀಡಲಾಗಿದೆ ಈ ಪ್ರಶಸ್ತಿಯನ್ನು? ನರೇಂದ್ರ ಮೋದಿಯವರಿಗೆ. ಓಕೆ, ಸೊ ಮುಂದಿನ ಕರೆಂಟ್ ಅಫೇರ್, ಶಿಮ್ಲಾ ಒಪ್ಪಂದ. ಇತ್ತೀಚೆಗೆ ಶಿಮ್ಲಾ ಒಪ್ಪಂದ ಚರ್ಚೆಯಲ್ಲಿದೆ. ಏನಕ್ಕಂತಂದ್ರೆ ಭಾರತದ ಜೊತೆಗೆ ಪಾಕಿಸ್ತಾನವು ಒಂದು ಶಿಮ್ಲಾ ಒಪ್ಪಂದವನ್ನು ಸಹಿ ಮಾಡಿತ್ತು. ಯಾವಾಗ? ಜುಲೈ 1972ರಲ್ಲಿ. ಯಾಕೆ? 1971ರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ನಡೆದಿತ್ತು. ಅದೇ ಒಂದು ಒಪ್ಪಂದಕ್ಕೆ ಶಿಮ್ಲಾ ಒಪ್ಪಂದ ಅಂತ ಹೆಸರು. ಇದು ಹಿಮಾಚಲ ಪ್ರದೇಶದ ಶಿಮ್ಲಾ ಎಂಬ ಒಂದು ಜಾಗದಲ್ಲಿ ನಡೆದಿತ್ತು. ಇದಕ್ಕೆ ಈ ಒಂದು ಹೆಸರು ಬಂದಿದೆ. ಇದರಲ್ಲಿ ಏನ್ ನಡೆದಿತ್ತಪ್ಪ ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಂತರ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಒಪ್ಪಂದವನ್ನು ಮಾಡಲಾಗಿದೆ. ಒಟ್ಟು 92,000 ಪಾಕಿಸ್ತಾನಿ ಸೈನಿಕರನ್ನ ಭಾರತ ಶರಣಕ್ಕೆ ತೆಗೆದುಕೊಂಡಿತ್ತು. ಅವರನ್ನೆಲ್ಲರನ್ನೂ ಈ ಒಂದು ಒಪ್ಪಂದದ ಅಡಿಯಲ್ಲಿ ಬಿಡುಗಡೆ ಮಾಡಲಾಯಿತು. ಲೈನ್ ಆಫ್ ಕಂಟ್ರೋಲ್ ಏನಿದೆ ಅದನ್ನು ಗೌರವಿಸಬೇಕು ಹಾಗೂ ಸೀಸ್ ಫೈರ್ ಅನ್ನು ವಯೋಲೇಷನ್ ಮಾಡಬಾರದು ಎಂಬ ಒಂದು ಒಪ್ಪಂದವನ್ನು ಕೂಡ ಮಾಡಲಾಯಿತು. ಹಾಗೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವುದೇ ಒಂದು ವಿವಾದ ಉಂಟಾದರೆ ವಿಶ್ವಸಂಸ್ಥೆಯ ಹೆಲ್ಪ್ನೊಂದಿಗೆ ಆ ಒಂದು ವಿವಾದವನ್ನು ಮಾತುಕತೆಯ ಮೂಲಕ ಬಗೆಹರಿಸುವ ಒಂದು ಒಪ್ಪಂದ ಕೂಡ ಮಾಡಲಾಯಿತು. ಹಾಗೂ ಇನ್ನೊಂದು ಏನಪ್ಪ ಇದರ ಮುಖ್ಯಾಂಶ ಅಂತಂದ್ರೆ, ಪಾಕಿಸ್ತಾನ ಏನಿದೆ ಬಾಂಗ್ಲಾದೇಶವನ್ನ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಲು ಕೂಡ ಒಪ್ಕೊಂಡಿತು. ಓಕೆ, ಸೊ ಈಗ ಯಾಕೆ ಚರ್ಚೆಯಲ್ಲಿದೆ ಅಂತಂದ್ರೆ, ಪಾಕಿಸ್ತಾನ ಈ ಒಂದು ಒಪ್ಪಂದವನ್ನ ರದ್ದುಗೊಳಿಸಲು ಕಾರಣ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಶ್ಮೀರದಲ್ಲಿರುವಂತಹ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ಉಗ್ರವಾದಿಗಳ ದಾಳಿ ನಡೆದಿತ್ತು. ಅದರಲ್ಲಿ ಭಾರತದ 29 ಜನರು ಸಾವಿಗೀಡಾಗಿದ್ದಾರೆ. ಈ ಒಂದು ಉಗ್ರವಾದಿ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಜನರಿಗೆ ವೀಸಾವನ್ನ ಸ್ಥಗಿತಗೊಳಿಸಿದೆ ಹಾಗೂ ಗಗನ ಮಾರ್ಗವನ್ನ ಮುಚ್ಚಿದೆ ಹಾಗೂ ಅನೇಕ ಕ್ರಮಗಳನ್ನು ಭಾರತ ತೆಗೆದುಕೊಂಡಿದೆ. ಅದೇ ಒಂದು ಕ್ರಮಗಳಿಗೆ ಉತ್ತರವಾಗಿ ಪಾಕಿಸ್ತಾನ ಕೂಡ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಒಂದು ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸುವುದು. ಈ ಒಂದು ಶಿಮ್ಲಾ ಒಪ್ಪಂದ ರದ್ದುಗೊಳಿಸುವ ಪರಿಣಾಮಗಳು ಏನಾಗುತ್ತವೆ ಭಾರತದ ಮೇಲೆ ಅಥವಾ ಎರಡೂ ದೇಶಗಳ ಮೇಲೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಶಾಂತಿ ಏನಿತ್ತು ಇನ್ನೂ ತನಕ, ಅದಕ್ಕೆ ಒಂದು ಧಕ್ಕೆ ಬರಬಹುದು. ಲೈನ್ ಆಫ್ ಕಂಟ್ರೋಲ್ನಲ್ಲಿ ಹಿಂಸಾತ್ಮಕ ಘಟನೆಗಳು ಕೂಡ ನಡೆಯಬಹುದು. ಸೀಸ್ ಫೈರ್ ವಯೋಲೇಷನ್ ಆಗುವ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ. ಎರಡೂ ದೇಶಗಳ ನಡುವೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಥವಾ ರಾಜತಾಂತ್ರಿಕ ಸಂಬಂಧಗಳು ಏನಿದೆ ಅವೆಲ್ಲ ಗಂಭೀರವಾಗಿ ಹದಗೆಡಬಹುದು. ಸೊ ಇವೇ ಈ ಒಂದು 27 ಏಪ್ರಿಲ್ನ ಪ್ರಮುಖ ಮುಖ್ಯಾಂಶಗಳು ಕರೆಂಟ್ ಅಫೇರ್ಸ್ಗಳಲ್ಲಿ. ಮುಂದಿನ ಕರೆಂಟ್ ಅಫೇರ್ಸ್ಗಳಿಗಾಗಿ ಮತ್ತೆ ನಾಳೆ ಸಿಗೋಣ. ಬಾಯ್.